ಚಾಲನೆ ಕೊಟ್ಬಿಡ್ತೀನಿ, ಫಸ್ಟ್ ಎರಡು ಮಾತಾಡ್ಬಿಡ್ತೀನಿ. ಏನಕ್ಕೆ ಅಂತಂದರೆ ಆಮೇಲಿಂದ ಮಾತಾಡೋಕ್ಕೆ ಟೈಮ್ ಸಿಗಲ್ಲ ನನಗೆ ಅಂತ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಜಾಜಿ ಅನ್ನೋ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಆದರೆ ಅದ್ರ ಹಿಂದ್ಗಡೆ ಒಂದು ಚಿಕ್ಕ ಕತೆ ಇದೆ, ಅದೊಂದು ಹೇಳ್ಬಿಡ್ತೀನಿ, ಯಾಕಂದ್ರೆ ಎಲ್ಲದಕ್ಕೂ ಒಂದು ಕತೆ ಇರುತ್ತೆ. ನನಗೆ ಮೋಹನ್ ರಾಜ್ ಅವರು ಆ್ಯಕ್ಚುಲಿ ಪರಿಚಯ ನಮ್ಮ ಸತೀಶ್ ಅಣ್ಣನ ಕಡೆ ಇದೆ, ಸತೀಶ್ ರೆಡ್ಡಿ ಅವ್ರ ಕಡೆ ಇದೆ, ನಮ್ಮ ಸತೀಶ್ ಅಣ್ಣ, ಸಿಂಗಣ್ಣ. ಸೊ ಈ ಟೀಮಿಂದ ನನಗೆ ಭಾಳ ಪರಿಚಯ. ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾದ್ರೆ, ಈಗ ಅವ್ರ ಮನೆ ನೀವು ನೋಡ್ಬೋದು, ಎಲ್ಲ ಅವರು ಆ್ಯಕ್ಚುಲಿ ಅವ್ರು ಮೇಯರ್ ಆಗಿದ್ದಾಗ ಇಲ್ಲಿ ಗಣಪತಿ ಕೂರ್ಸೋದ್ರಿಂದ ಹಿಡಿದು ಮಗದೊಂದು ಈಗ ಮೊನ್ನೆ ಆ್ಯಕ್ಚುಲಿ ನೀರಿಲ್ಲ ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ. ಅಂದರೆ ಎಲ್ಲಾದ್ರಲ್ಲೂ ಕ್ರಿಯೇಟಿವ್ ಆಗಿರ್ತಾರೆ ಅವರು ಅಂತ ಅಂದ್ಬಿಟ್ಟು. ಸೊ ಹೇಳಿದ್ರು ಆ್ಯಕ್ಚುಲಿ ನನ್ನ ಮಗಳಿಗೆ ಡಾನ್ಸ್ ಕಲಿತಿದ್ದಾರೆ, ಎಲ್ಲರೂ ಹೇಳ್ತಾರೆ ನಂಗೆ, ಸುಮಾರು ಜನ ಹೇಳ್ತಾರೆ ಹೌದಾ, ಓಕೆ ಗುಡ್ ಆ್ಯಂಡ್ ಫೈನ್, ಡಾನ್ಸ್ ಕಲಿಸಿದ್ರೆ ಓಕೆ ಗುಡ್ ಆ್ಯಂಡ್ ಫೈನ್, ಅಷ್ಟೇ ನನಗೆ ನಿನ್ನೆ ಹೇಳೋಕ್ಕಾಗಲ್ಲ ಅಂತ. ಇಂಟ್ರೆಸ್ಟ್ ಏನಿಗೆ ಬಂದಿದ್ದು ಅಂತಂದರೆ ಹೆಸರು ಕೇಳಿದ್ದೀನ, ಅಣ್ಣ ನನ್ನ ಮಗಳ ಹೆಸರು ಜಾಜಿ ಅಂತ. ಈಗಿನ ಟ್ರೆಂಡಲ್ಲಿ ಯಾರು ಜಾಜಿ ಅಂತ ಹೇಳ್ತಾರೆ? ಇವಾಗೆಲ್ಲ ಎಂತೆಂಥ ಹೆಸರುಗಳಿದೆ, ಇದೇನು ಜಾಜಿ ಅಂತ. ಯಾಕಂದರೆ ಈ ಜಾಜಿ ಅನ್ನೋ ಹೆಸರು ತುಂಬಾ ನನಗೆ ಇಂಪ್ಯಾಕ್ಟ್ ಆಗಿದ್ದಾರೆ ನನ್ನ ತಾಯಿ ಹೇಳೋರು. ಯಾಕಂದ್ರೆ ಅವ್ರು ಕೊಡಗು ಸೈಡಲ್ಲಿ ಇದ್ದಿದ್ದು, ಅವಾಗೆಲ್ಲ ಸ್ವಲ್ಪ ಕಾಡಿಂದನೆಲ್ಲ ಬರೋರು. ಆಗ ಅಲ್ಲಿ ಹೆಸರುಗಳೇ ಜಾಜಿ, ಸಂಪಿಗೆ, ಮೈನಾ, ಮಲ್ಲಿಗೆ ಈ ಥರ ಹೆಸರುಗಳಿತ್ತು. ಇಲ್ಲ ನಮ್ಮಮ್ಮನ ಹತ್ರ ಮೀನಾ, ಈ ಥರ ಎಲ್ಲ ಹೆಸರುಗಳು. ಈ ಜಾಜಿ ಅನ್ನೋದು ಎಲ್ಲಿಂದ ಬಂತಣ ನಿಮಗೆ ಅಂತ. ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಬರೋ ವಿಷಯ ಅದು ಇನ್ನೂ ಚೆನ್ನಾಗಿದೆ, ನಿಮ್ಗಳಿಗೆ ಒಂದು ವಿಸ್ತಾರ ಇರುತ್ತೆ. ಅದು ಏನೋ ಮಗಳ ಹೆಸರನ್ನ ಜಾಜಿ ಅಂತ ಇಟ್ಬಿಟ್ರು, ಭಾಳ ಸಂತೋಷ, ಚೆನ್ನಾಗಿದೆ. ಅವ್ರ ಮಗಳ ಹೆಸರು ಗೊತ್ತಾ ನಿಮ್ಗೆ ಯಾರು? ಇಲ್ಲಿ ಲಿಟ್ರಲಿ ಯು ಫೀಲ್ ಲೈಕ್ ಶಾಕ್. ಮಗಳ ಹೆಸರು ಜಾಜಿ, ಮಗನ ಹೆಸರು ಜಾಣ ಅಂತ ಇಟ್ಟಿದ್ದಾರೆ. ಬಾಪ ಜಾಣ ನೋಡ್ರಿ ಅವನೇ. ಏನಕ್ಕೆ ಅಂತಂದ್ರೆ ಸ್ಕೂಲಲ್ಲಿ ಒಂದು ಯಾರು ನೀವು ಓದಲ್ಲ ನೀನು ಜಾಣ ಅಂತಂದ್ರೆ ಮೇಡಮ್ ಹೆಂಗ್ತಾನೆ ಬೈತಾರೆ ಪಾಪ. ಹೇಳಿ ಬೈಯೋದಕ್ಕೂ ಆ್ಯಕ್ಚುಲಿ ಚಾನ್ಸ್ ಕೊಟ್ಟಿಲ್ಲ ನೋಡಿ, ಅವನ ಹೆಸರು ಜಾಣ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಕ್ರಿಯೇಟಿವ್ ಆಗಿದೆ. ಯಾವಾಗ ನಾವು ಸಾಂಗ್ ನೋಡಿದ್ವಿ, ನಮ್ಮ ಡಾನ್ಸ್ ಮಾಸ್ಟರ್ ಮೋಹನ್ ಅವರು, ಅವ್ರ ಕ್ಯಾಮ್ರಾಮನ್ ಅವರು ಎಲ್ಲ ಸೇರಿ ಇಷ್ಟೊಳ್ಳೆ ಸಾಂಗ್ ಮಾಡಿದರೆ, ಅದಕ್ಕೆ ಒಂದು ಆನೆ ಬಲದ ಥರ ನಮ್ಮ ಆ್ಯಕ್ಚುಲಿ ನಮ್ಮ ಶೈಲಜಾ ಮೇಡಮ್ ಅವರು, ಹರಿಕೃಷ್ಣ ಅವರು ಡಿ ಬೀಟ್ಸ್ ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯನೇ. ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ, ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ, ಮಗು ಚೆನ್ನಾಗಿ ಬೆಳೀಲಿ ಅಂತ ಆಗಿಸ್ತೀನಿ. ಸೊ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಇಲ್ಲ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬ ಕಮ್ಮಿ ಆಗಿಬಿಡುತ್ತೆ, ಬಟ್ ಆದರೆ ಎಲ್ಲ ನಮ್ಮ ಅದೇ ಮಿತ್ರರು ಬಂದಿದ್ದೀರಿ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ, ಆಮೇಲೆ ಜಾಜಿಗೆ ಬಂದಿರೋದು ಟೆನ್ಷನ್ ತೊಗೊಬಿಡೋದು, ಕೂಲ್ ಆರಾಮ್ಸೆ ಹಂಗನ್ಬಿಟ್ಟು ತುಂಬ ನೆಗ್ಲೆಕ್ಟ್ ಮಾಡ್ಬೇಡ, ಎರಡೂ ಇದೆ. ಸೊ ಆದರೂ ಕೂಡ ನೀವೆಲ್ಲ ಈಗ ನೋಡಿದ್ದೀರ, ತರಿಸಿ ಬೆಳೆಸಿ ಆಶೀರ್ವದಿಸಿ. ಯಾಕಂದರೆ ಮೊದಲನೇದಾಗಿ ನಮ್ಮ ಕನ್ನಡದ ಹುಡುಗಿ ಅನ್ನೋದು ಒಂದನ್ನು ಮಾತ್ರ ತಲೆ ಹಿಡ್ಕೊಳ್ಳೋಣ. ಯಾಕಂದರೆ ಹೊರಗಡೆನೆಲ್ಲ ಮಾಡ್ತಾ ಇದ್ದಾರೆ, ಬೇಡ ನಮ್ಮ ಹುಡುಗರನ್ನೇ ಬೆಳೆಸ್ಕೊಳ್ಳೋಣ. ಯಾಕಂದರೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ, ಚೆನ್ನಾಗಿದೆ. ಸೊ ಒಳ್ಳೆ ಪ್ರಯತ್ನ ಪಡ್ರಿ, ಹಿಂಗೆ ಮುಂದುವರ್ಸ್ಕೊಳ್ಳಿ ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು.